ಈಗ ಅಮೋಘದ ಕೈಲಾಸದಿಂದ ಬರ್ತೆ ಕೇಳ್ದ ಮೂರರ ಮೂಡ್ಯಾಗ ಅಮೋಘದ ಮುಮ್ಮೆಡ್ ಗುಡ್ದಾಗ ಈಗ ವಾಸ ಮಾಡ್ದ. ಆ ಟೈಮ್ದಾಗ 3 ಮಂದಿ ಪುಣ್ಯಾದ ಮಕ್ಕಳು ಜನಿಸಿ ಬಂದರು. ಮಹಾದೇವನ ಅವತಾರ ಮಾಧುಲಿಂಗ, ವಿಷ್ಣು ಅವತಾರ ಮಂಗರಾಶಿದ, ಬ್ರಹ್ಮನ ಅವತಾರ ಕರ್ಣಿಮಲಕಾರ್ಷಿದ. ಅದಕ್ಕೆ ಅಮೋಘದ ಮುಂದೆ ಅವ್ರು 3 ಮಂದಿ ಪುಣ್ಯಾದ ಮಕ್ಕಳು ಆಗಲಿ ಹೋಗಾಕರ ಅವರಿಗೆ ಮಾಧುಲಿಂಗಗೆ ಅವನಿಗೆ ಕುನ ಹಿಡಿದ ಪ್ರಸಾದ ಕಂಡು ಕೊಟ್ಟ. ವಿಷ್ಣು ಮಂಗರಾಶಿದಾಗ ಕಂಬಳಿ ಕೊಟ್ಟ. ಬ್ರಹ್ಮನ ಅವತಾರ ಕರ್ಣಿಮಲಕಾರ್ಷಿದಾಗ ಬ್ರಹ್ಮ ಬೆತ್ತ ಕೊಟ್ಟ. ಬ್ರಹ್ಮ ಬೆತ್ತ ಕೊಟ್ಟದಾಕರ ಮಲಕಾರ್ಷದ ಲೌಗಿ ಮಠ ಸ್ಥಾಪನೆ ಮಾಡ್ದ. ಬ್ರಹ್ಮ ಬೆತ್ತ ತೊಗೊಂಡು ಬಂದಕೇಶಂದ್ರೆ ಆವಾಗ ಧರ್ಮರಲ್ಲಿ ಕದನ ಹೊಡಿತು. ಅವಧೂಷದ ಬೆಳೆಸಿದ ಮಾಸಿದನ್ನು ಕೂಡ ಜಗಳ ಮಾಡಿರು. ಜಗಳ ಮಾಡಿ ಮುಂದೆ ಮಗರಾಶದ ಕೂಡ ಜಗಳ ಮಾಡಿರು. ಇಂಥವ್ರು ಮಲಕಾರ್ಷದ ಇವ್ರ ಅಣ್ಣನ ಕೂಡ ಇವ್ರು ಜಗಳ ಮಾಡಿರೋ ಬಳಿಕ ಇದು ನನಗೆ ಅಪ್ಪ ಎತ್ತಿ ಕೊಟ್ಟಿದ್ದ. ಅಮೋಘದ ಎತ್ತಿ ಬ್ರಹ್ಮ ಬೆತ್ತ ಕರ್ಣಿಮಲಕಾರ್ಷದ ಕೊಟ್ಟಿದ್ದ. ಕರ್ಣಿಮಲಕಾರ್ಷದ ಲವಿಗೆ ಮಠ ಸ್ಥಾಪನೆ ಮಾಡಿದಾಕ್ರೆ ಏನು ಹೇಳ್ದ, ಅವ್ರಿಗಿಂತ ಮೊದಲು ಇವರು 4 ಮಂದಿ ಸತ್ಯ ಧರ್ಮರು. ಮಾಸಿದನಕ್ಕಿಂತ ಮೊದಲ, ಮಲಕಾರ್ಷದಕ್ಕಿಂತ ಮೊದಲು. ಮಾಸಿದ ಹೋದಾಕ ಮಲಕಾರ್ಷದಕ್ಕಿಂತ ಮೊದಲ ಬಿವರಿಗೆ ಮಠ ಸ್ಥಾಪನೆ ಮಾಡಿರು 4 ಮಂದಿ ಸತ್ಯ ಧರ್ಮರು. ಸ್ಥಾಪನೆ ಮಾಡಿದಾಕರ ಅವಾಗ ಮಲಕಾರ್ಷದನ ಪಾಲಿಗೆ ಏನು ಬರ್ತದೆ, ಬ್ರಹ್ಮ ಬೆತ್ತ ಬತ್ತು. ಬ್ರಹ್ಮ ಬೆತ್ತ ಬಂದಾಕರ ಮಲಕಾರ್ಷದ ಅಂತ ತಿಳ್ಕೊಂಡ ನಮ್ಮ ತಮ್ಮಗಳು ಹಠ ಕೊಡೋದಾರ. ಅಣ್ಣನ ಜೊತೆನೇ ಜಗಳ ಮಾಡ್ಯಾರ, ತಮ್ಮನ ಜೊತೆನೇ ಇಬ್ಬರು ಅಣ್ಣನ ಜೊತೆ ಜಗಳ ಮಾಡ್ಯಾರ. ಅವರು ಮಂಗರಾಶದ ಜೊತೆ ಮಾಸಿದನ ಜೊತೆ ಜಗಳ ಮಾಡ್ಯಾರ. ನನ್ನ ಜೊತೆನೇ ಜಗಳ ಬೇಡ ತಮ್ಮ, ನನಗೆ ಎತ್ತಿ ನಮ್ಮ ಅಪ್ಪ ಬ್ರಹ್ಮ ಬೆತ್ತ ಕೊಟ್ಟಾನ, ಇದು ಜಗಳ ಬೇಡ, ಕದನ ಬೇಡ, ನಾನು ಇಲ್ಲಿ ಬಾವಣ್ಣ ಇರ್ತೀನಿ, ನೀವು ಬೈವ್ರಿಗಾಗಿರ್ರಿ, ಇದು ಬೆತ್ತ ನಿಮಗೆ ತೋರೆ ತಿಳ್ಕಿಸಿದ್ದು ಬಿಳೇಶದಕ್ಕೆ ಕೊಟ್ಟ. ಬಿಳೇಶದ ಹೇಳ್ತಾನೆ, ನಾವು ನೀವು ದೊಡ್ಡ ಅಣ್ಣರ ಜೊತೆ ಜಗಳ ಮಾಡಿ ಒಂದು ಮಂಗರಾಶದ ಜೊತೆ ಮಾಸಿದನ ಜೊತೆ ಜಗಳ ಮಾಡಿ ಕಿಶನ್ ನಾವು ಸೋತಿದ್ದೇವೆ. ಇದು ಜಗಳ ಮಾಡೋದು ಏನು ಅರ್ಥ ಇಲ್ಲ, ಇದು ಬೆತ್ತ ನಿನಗೆ ತಕ್ಕಂದು ಸಲ್ಲತಕ್ಕಂದು ನಿನ್ನ ಬಳಿ ಇರಲಿ, ಎಲ್ಲರೂ ಚೆಂದಾಗಿರು ಅಂತ ಹೇಳಿ ಕಿಶನ್ ಮಲಕಾರ್ಷದಾಗ ಹೇಳ್ತಾನೆ. ಮಲಕಾರ್ಷದ ಅಟ್ಟು ಹೇಳಿದ್ರು ಮತ್ತೊಮ್ಮೆ ಹೇಳಿದ್ರು ಕೇಳಿಲ್ಲ. ಅವಾಗ ಅವರು ಬಿಳೇಶದ ಮತ್ತು ಕರ್ಣಿಮಲಕಾರ್ಷದ ಗುಡ್ಡಕ್ಕೆ ಬರ್ತಾನೆ ಅಮೋಘದ ಕಡೆ. ಯಪ್ಪ ತಂದೆ, ನನಗೆ ಕೊಟ್ಟಿದ್ದಿ, ನೀ ನನ್ನ ವಚನ ಪ್ರಕಾರ ಕೊಟ್ಟಿದ್ದಿ, ನನ್ನ ವಚನ ಮುಟ್ದು. ಈಗ ವಚನ ಮುಟ್ಟದ, ಇದು ನಿನ್ನ ಬ್ರಹ್ಮ ಬೆತ್ತ ನಿನ್ನ ಗುಡ್ದಾಗ ಇಲ್ಲ ಅಂತೇಳಿ ಕರ್ಣಿಮಲಕಾರ್ಷದ ಅಮೋಘದ ಹೇಳ್ತಾನೆ, ಮಗು ಒಮ್ಮೆ ಕೊಟ್ಟದ ಮಾತ್ರ ವಾಪಸ್ ತೊಗೊಳಕ್ಕೆ ಬರಲ್ಲ, ನೀವು ಅದು ನಿನ್ನ ಕೊಟ್ಟು ನಿನ್ನ ಆಶೀರ್ವಾದ ಮಾಡೀನಿ, ಅದು ನಿನಗೆ ಸಲ್ಲತಕ್ಕಂಥದ್ದು, ನಿನ್ನ ಬರಲೇ ಇರಲಿ ಅಂಥೇಳಿ ಅಮೋಘದ ಕರ್ಣಿಮಲಕಾರ್ಷದಾಗ ಹೇಳ್ದ. ಅವಾಗ ಮಲಕಾರ್ಷದ ಎಷ್ಟು ಮಾಡಿದ್ರೆ ಕೇಳಿಲ್ಲ. ಅವಾಗ ಅಮೋಘದ ಮಲಕಾರ್ಷದಾಗ ಹೇಳ್ತಾನೆ, ಕರ್ಣಿಮಲಕಾರ್ಷದಾಗ ಹೇಳ್ತಾನೆ, ಮಗು ನೀ ಸಾಕ್ಷಾತ್ ಬ್ರಹ್ಮನ ಅವತಾರ ಬ್ರಹ್ಮನಿ, ನೀ ಮನಸ್ಸು ಮಾಡಿದ್ರೆ ಇಂಥ ಬ್ರಹ್ಮ ಬೆತ್ತ 1000 ಸೃಷ್ಟಿ ಮಾಡ್ಬೋದು. ನಿನಗೆ ಅಷ್ಟು ಹೆಚ್ಚಾಗದ ನನ್ನ ಬೆಳಕು ನೀ ಇನ್ನೂ ಒಂದು ಬ್ರಹ್ಮ ಬೆತ್ತ ಸೃಷ್ಟಿ ಮಾಡಿ ನನ್ನ ಬಲೆ ಕಿಡು, ನಿನ್ನ ಪಾಲಿಗೆ ಬಂದದ್ದು ಅದು ಬ್ರಹ್ಮ ಬೆತ್ತ ತೊಗೊಂಡು ಕೇಸಿಂದ ನಿನ್ನ ಊರಿಗೆ ನೀವು ಹೋಗತ್ತೇಳಿ ಆಶೀರ್ವಾದ ಮಾಡ್ದ. ಇದು ಬೆತ್ತ ಅವಾಗ ಕರ್ಣಿಮಲಕಾರ್ಷದ ಸೃಷ್ಟಿ ಮಾಡೋ ಕೇಸಿಂದ ಬ್ರಹ್ಮ ಬೆತ್ತವನ್ನು ತಯಾರು ಮಾಡಿ ಮುಮ್ಮೆಡ್ ಗುಡ್ದಾಗಿಟ್ಟ. ಅದು ಕೈಲಾಸದಿಂದ ಅದೊಂದು ಬೆತ್ತ ಕರ್ಣಿಮಲಕಾರ್ಷದ ಒಯ್ದ. ಅವಾಗ ಕರ್ಣಿಮಲಕಾರ್ಷದ ಬಾವಣ್ಲೋಗಿ ಗ್ರಾಮಕ್ಕೆ ಬಂದ, ಬಿಳೇಶದ ಬಿವರಿಗೆ ಹೋದ. ಅವಾಗ 21 ಮಂದಿದು ಪಾಲೈತಿ ಬಿವರಿಗ್ಯಾಗ. ಪಾಲಾದಾಕ್ರ ಹುಣ್ಣ ಮಳೆದು ಹೋಗ್ಸದ ಏನಂದ, ಅಪ್ಪ ನಿನ್ನ ಸೇವಾ ಮಾಡ್ಕೋತ ನಾ ಬಿವರಿಗ್ಯಾಗ ಇರ್ತೀನಿ ಹೋಗಾಲತ್ತೇಳಿ. ಅವಾಗ ಬೆಳೆಸಿದ ಇರ್ತಾನೆ, ಮಗು ನೀ ಇಲ್ಲಿ ಇರಬಾರ, ಮೇಲ್ನಡಕ್ಕೆ ಹೋಗು, ಸಿದ್ಧರಿಗೆ ಬೀಳ್ತದ. ಮತ್ತು ಮುತ್ಯನ ಕಡೆ ಹೋಗು, ಮುತ್ಯನ ಬಳಿ ನಿಮ್ಮ ಕಾಕ ಕೊಟ್ಟಂಥ ಬ್ರಹ್ಮ ಬೆತ್ತ ಐತದ ತೊಗೊಂಡು ನೀ ಮೇಲ್ನಡಕ್ಕೆ ಹೋಗು, ನಿನ್ನ ಸಿದ್ಧರಿಗೆ ಬೆಳೀತದ, ನಿನ್ನ ಜಲಟಿಕೆ ಬೆಳೀತದ ಅಂತ ಹೇಳಿ ಹೇಳ್ದಾಕರ ಮೊಳೆದ ಹೋಗ್ಸದ ಬಂದು ಗುಡ್ಡಕ್ಕೆ ಬಂದು ಹಠ ಮಾಡಿ ಕಿಶನ್ ಮುತ್ಯನ ಕಡೆ ಅದು ಅದೇ ಮಲಕಾರ್ಷದ ಕೊಟ್ಟು ಬ್ರಹ್ಮ ಬೆತ್ತ ಬೇಡ್ದಾಕರ ಅದು ಅಮೋಘದ ಮಾತು ಹೇಳ್ದ, ಬ್ರಹ್ಮ ಬೆತ್ತ ಹೊತ್ತವನಿಗೆ ಮಕ್ಕಳಿಲ್ಲ. ಈಗ ಅದೇ ಬ್ರಹ್ಮ ಬೆತ್ತ ಗುಡ್ಡದಾಗಿಂದ ಹಠ ಮಾಡಿ ಕಿಶನ್ ಮುಳೆದ ಹೋಗ್ಸದ ಒಯ್ದ, ಮುಳೆದ ಹೋಗ್ಸದಗೂ ಮಕ್ಕಳಾಗಿಲ್ಲ. ಅದು ಬ್ರಹ್ಮ ಬೆತ್ತಿಂದ ಒಂದು ನೇಮ ಐತಿ, ಬ್ರಹ್ಮ ಬೆತ್ತ ಯಾರ ಕಡೆ ಇರ್ತದಲ್ಲ ಅವ್ರಿಗೆ ಮಕ್ಕಳು ಇಲ್ಲ. ಆಯ್ತು ಉಳ್ಕಿದ ಸಿದ್ಧರ ಕಡೆ ಇದ್ದುದಂತ ನೇಮದ ಬೆತ್ತ. ಸರ್ವ ಸಾಹಿತ್ಯ ಜೊತೆ ಬಂದ್ಬಳಿ ನೇಮದ ಬೆತ್ತ. ಇದು ಪರಮಾತ್ಮ ಆಶೀರ್ವಾದ ಮಾಡಿದಾಗ ಸರ್ವ ಸಾಹಿತ್ಯ ಜೊತೆ ಬಂದುವ ಈ ವಸ್ತುಗಳು. ಅಮೋಘದ 3 ಮಂದಿ ಕೊಟ್ಟದಂಥದ್ದು ಒಂದು ವಿಷ್ಣು ಕಂಬಳಿ ಮತ್ತು ಬ್ರಹ್ಮ ಬೆತ್ತ ಪರಶಿವ ಬಟ್ಟಲ ಪ್ರಸವ. ಅದು ಯಾರು ಕೊಟ್ಟರಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ. ಅದು 3 ಮಂದಿ ಕೊಟ್ಟದ್ ಬಿಟ್ಟು ಪುನಃ ಹಿಡಿದ ಅಮೋಘದ 3 ಮಂದಿ ಪುಣ್ಯದ ಮಕ್ಕಳಾಗಿ ಅವ್ರನ್ನ ಅಮೋಘದನ್ನು ಸೇವಾ ಮಾಡಿ ಕೇಸಿಂದ ಅವ್ರ ಮಕ್ಕಳಾಗಿ ಹುಟ್ಟು ಬಂದ ಬಳಿಕ ಅಮೋಘದ ಪುನಃ ಹಿಡಿದ ಅವ್ರದ ವಸ್ತು ಅವರಿಗೆ ಬ್ರಹ್ಮ ಬೆತ್ತ ಕರ್ಣಿಮಲಕಾರ್ಷದಾಗ, ವಿಷ್ಣು ಕಂಬಳಿ ಮಂಗರಾಶದಾಗ, ಪರಶಿವ ಪ್ರಸಾದ ಗಂಟ ಮಾಸಿದಾಗ ಕೊಟ್ಟಾಕರ ಅದು ಮುಂದೆ ಅಮೋಘದ ಸಿದ್ಧಟಿಕೆ ಜಾಲ ಆಯಿತು, ಎಲ್ಲ ವಿಸ್ತಾರ ಬೆಳೀತು. ನಾಲ್ಕು ಬೆತ್ತಿನ ವಿಷಯ ಏನಪ್ಪ ಅಂದ್ರೆ, ಅದು ಪದ್ಮಾವತಿ ಕುನ ಹಿಡಿದಿಲ್ಲ ಅಮೋಘದಾಗ. ಕುನ ಹಿಡ್ಲಾರ ಬಟ್ಟ್ಯಾಕ ಆ ಬೆತ್ತಿನ ಜೋಡಿ ಮದುವೆ ಅಂತ ಹೇಳಿದ. ಅಮೋಘದನೇ 4 ಬೆತ್ತ ಹಾಕಿಸಿಂದ ಅದ್ರ ಕಲ್ಲಾಗ 4 ಬೆತ್ತ ಹಾಕಿಸಿಂದ ಅಮೋಘದ ಮಕ್ಕಳ ಬರ್ಕೋದ. ಅಲ್ಲಿ ಪದ್ಮಾವತಿಗೆ ಮತ್ತು 4 ಬೆತ್ತಿನ ಜೊತೆ 4 ಬೆತ್ತಿಗೆ ಮದುವೆ ಆಗಿಬೇಕಿತ್ತು.